ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. 14ನೇ ಶ್ಲೋಕ. ತತಃ ಶ್ವೇತೈರ್ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ಅರ್ಜುನನ ಮತ್ತೆ ಕೃಷ್ಣನ ಮತ್ತೆ ಸೈನಿಕರ ಬಗ್ಗೆ, ಇಲ್ಲಿ ಯುದ್ಧ ನಡೆಯೋದ್ರ ಬಗ್ಗೆ ಎಲ್ಲ ವಿದುರ ಹೇಳ್ತಾ ಇದ್ದಾನಲ್ವಾ, ಸಂಜಯ ಹೇಳ್ತಾ ಇದ್ದಾನಲ್ವಾ ಧೃತರಾಷ್ಟ್ರನಿಗೆ. ಈ ತರ ಮಾತಾಡ್ತಾ ಇದ್ದಾರೆ, ಈ ತರ ಎಲ್ಲ ಅವರ ಹಾವಭಾವಗಳು ಇವೆ ಅಂತ ಹೇಳ್ತಾ ಇದ್ದಾನಲ್ವಾ. ಈಗ ಈ ಶ್ಲೋಕದಲ್ಲಿ ಕೃಷ್ಣಂದು ಮತ್ತೆ ಅರ್ಜುನನ ರಥದ ಬಗ್ಗೆ ಹೇಳ್ತಾ ಇದ್ದಾರೆ. ಇವ್ರದ್ದು ರಥ ಹೆಂಗಿದೆ ಅಂತ ಅಂದಾಗ ಉತ್ಸಾಹ ಧೃತರಾಷ್ಟ್ರನ ಮನಸ್ಸಲ್ಲಿ. ಹೌದಲ್ವಾ, ಏನ್ ನನ್ ಮಗನಿಗಿಂತ ದೊಡ್ಡದಾಗಿದೆಯಾ ಅವ್ರ ರಥ, ಏನಿದು ಅಂತ ಕೇಳೋಣ ಅಂತ ಹಿಂಗೆ ಮಖ ನೋಡ್ತಾನೆ. ಸಂಜಯ ಹೇಳ್ತಾನೆ, ಅವ್ರದ್ದು ರಥ ಹೆಂಗಿತ್ತು ಗೊತ್ತಾ, ತುಂಬಾ ದೊಡ್ಡದಾಗಿತ್ತು. ಮತ್ತೆ ಆ ರಥಕ್ಕೆ ಬಿಳಿ ಕುದುರೆಗಳನ್ನ ಕಟ್ಟಿದ್ಲು. ಅಂತ ದೊಡ್ಡದಾದಂತ ರಥದಲ್ಲಿ ಕುತ್ಕೊಂಡಿದ್ದಂತ ಪರಮಾತ್ಮ ಕೃಷ್ಣನು ಮತ್ತೆ ಅರ್ಜುನನು ಸಹ ತಮ್ಮ ಶಂಖಗಳನ್ನ ಊದಿದರು ಅಂತ ಹೇಳ್ತಾರೆ. ಹಂಗೆ ಸಂಜಯ ಹೇಳಿದ ತಕ್ಷಣ ಧೃತರಾಷ್ಟ್ರನ್ಗೆ ಏನು ನಮ್ಮ ಕಡೆಯವರಿಗಿಂತ ಏನು ಅವ್ರದ್ದು ಶಂಖಧ್ವನಿ ದೊಡ್ಡದಾಗಿತ್ತ, ಇನ್ ನಮ್ಮವ್ರದೇ 11 ಅಕ್ಷೋಣಿ ಸೈನ್ಯ ನಮ್ದಿದೆ ಅಲ್ವಾ, ನಮ್ಮ ಕಡೆಯವರಿಗಿಂತ ಅವ್ರ ಶಂಖಧ್ವನಿ ಏನ್ ಮಹಾ ಇದೆಯಾ ಅಂತ ಅವ್ರ ಮನಸ್ಸಲ್ಲಿ ಏನೋ ಒಂದು ತಾತ್ಸಾರ. ಯಾಕಂದ್ರೆ ನಮ್ ಕಡೆ ಬಲ ಜಾಸ್ತಿ ಇದೆ ಅಂದಾಗ ಎದುರು ಕಡೆಯವ್ರ ಬಲನ ನಾವು ಜಾಸ್ತಿ ಲೆಕ್ಕ ಹಾಕಲ್ಲ ಅಲ್ವಾ. ನಮ್ದೇ ಬಿಡಿ ಜಾಸ್ತಿ ಅಂತ ಅನ್ಕೊಂಡ್ಬಿಡ್ತೀವಿ. ಅದೇ ತರಾನೇ ಇಲ್ಲಿ ಧೃತರಾಷ್ಟ್ರನು ಹಂಗೇ ಹೇಳ್ಕೊತಾ ಇರೋದು ಮನ್ಸಲ್ಲಿ. ನಮ್ದೇ ಶಬ್ದ ಜೋರಾಗಿರುತ್ತೆ, ಅವ್ರ ಕಡೆ ಪಾಂಡವರ ಕಡೆ ಕಡಿಮೆ ಇರುತ್ತೆ ಅನ್ಕೋತಾ ಇದ್ದಾನೆ. ಅವಾಗ ಅರ್ಜುನ ಇನ್ನಷ್ಟು ವಿವರವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನ ಬಗ್ಗೆ. ನೋಡು ಮಹಾರಾಜ, ಅಂತ ರಥದಲ್ಲಿ ಇಬ್ಬರು ಬಂದು ರಣರಂಗದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಧೃತರಾಷ್ಟ್ರ ರಥದ ವರ್ಣನೆನ ಮಾಡ್ತಾ ಇದ್ದಾನೆ ನೋಡಿ. ಆ ರಥನ ಮಾಮೂಲಿಯವರು ಮಾಡಿದ್ದಲ್ಲ. ಈಗ ಎಲ್ಲ ರಥ ತಯಾರು ಮಾಡುವಂತ ಬಾಹ್ಲಿಯನ್ನು ಕುಲದವರು ಮಾಡ್ತಾರೆ. ಅಂದ್ರೆ ಇಲ್ಲಿ ಅರ್ಜುನನ ರಥನ ಅಶ್ವಿನಿ ಪುತ್ರರು ಮಾಡಿರೋದು. ಈಗ ಎಲ್ಲ ರಥದಲ್ಲೂ ಸಾಮಾನ್ಯವಾದ ರಥಗಳದು. ಈ ಕಡೆ ವಿರೋಧ ಪಕ್ಷದವರು ಬಾಣಗಳು ಬಿಟ್ರೆ ಅದು ತಗಲುತ್ತೆ, ರಥಕ್ಕೂ ತಗಲುತ್ತೆ, ರಥ ಸಾರಥಿಗೂ ತಗಲುತ್ತೆ, ಯುದ್ಧ ಮಾಡೋವರೆಗೂ ತಗಲುತ್ತೆ. ಅಂದ್ರೆ ಇಲ್ಲಿ ಎಂತದ ವಿಶೇಷ ಅಂತಂದ್ರೆ, ಈ ರಥಕ್ಕೆ ಯಾರು ಬಾಣ ಬಿಟ್ರೇನು ಆ ರಥ ನುಂಗು ಬಿಡ್ತಾ ಇತ್ತಂತೆ ನೋಡಿ. ಎಷ್ಟು ಶಕ್ತಿವಂತ ರಥ ಅದು. ಬಾಣಗಳು ಅರ್ಜುನ್ಗೆ ತಗಲಕ್ಕೆ ಆಗ್ತಾನೆ ಇರ್ಲಿಲ್ಲಂತೆ. ಎಲ್ಲ ರಥ ಬಂದಿದ್ದ ಬಾಣಗಳನ್ನೆಲ್ಲ ತಾನೇ ನುಂಗುತ್ತಾ ಇತ್ತಂತೆ. ಅಷ್ಟು ದೊಡ್ಡ ರಥ ಅದು ಮಹಾರಾಜ. ಅದು ಮಾಮೂಲಿ ರೋಡಲ್ಲೆಲ್ಲ ಓಡಾಡೋದಕ್ಕಾಗೋದೇ ಇಲ್ಲ. ಅಂತ ದೊಡ್ಡ ರಥದಲ್ಲಿ ಆ ರಥಕ್ಕೆ ಏನಿದೆ ಗೊತ್ತಾ, ರಥಧ್ವಜ ಹನುಮಂತ ಅಂತ.
ಈಗ ಹನುಮಂತ ಎಲ್ಲಿ ಇರ್ತಾನೋ ಅಲ್ಲಿ ವಿಜಯ. ಅಂತದು ಹನುಮಂತಂದು ಧ್ವಜ ಹಾಕೊಂಡಿದ್ದಾರೆ ತಮ್ಮ ರಥದ ಮೇಲೆ ಅಂದಿದ ತಕ್ಷಣ ಧೃತರಾಷ್ಟ್ರನಿಗೆ ಏನಾಗೋಯ್ತು, ಹನುಮಂತಂದು ಹಾಕೊಂಡಿದಾರ, ಹಂಗಾದ್ರೆ ಅವ್ರಿಗೆ ಗೆಲುವೇನು ಅಂತಾನು ಮನಸ್ಸು ಬಂದ್ಬಿಡುತ್ತೆ. ಮತ್ತೆ ತಕ್ಷಣ ಅಂತದೆಲ್ಲ ಆಗುತ್ತೆ. ನಮ್ದು ಎಷ್ಟಿದೆಯಪ್ಪ, ನಮ್ದು 11 ಅಕ್ಷೋಣಿ ಸೈನ್ಯ ನಮ್ದು, ಅವ್ರದ್ದೇನ್ ಮಹಾ, ಏಳು ಮುಂದೆ ನೋಡಿ. ಮನಸ್ಸು ಎಂತ ಕೆಟ್ಟ ಬುದ್ಧಿ. ಅಧರ್ಮದಲ್ಲಿ ಇದ್ದರೂನು ಮತ್ತೆ ಒಂದು ಸಲ ಭಯ ಪಡ್ತಾರೆ, ಒಂದು ಸಲ ಅಹಂಕಾರ ಬರ್ತೈತೆ. ಪ್ರತಿ ಮನುಷ್ಯನಲ್ಲೂ ಈ ಸ್ವಭಾವ ಸಂದರ್ಭಕ್ಕೆ ತಕ್ಕಂಗೆ ಬರ್ತಾನೆ ಇರುತ್ತೆ. ಒಂದು ಸಲ ಅಯ್ಯೋ ಪಾಪ ಹಂಗೆಲ್ಲ ಮಾಡಬಾರದು ಅಂತ ನಾವೇ ಹೇಳ್ತೀವಿ, ಇನ್ನೊಂದು ಕ್ಷಣಕ್ಕೆ ಹಂಗೆ ಮಾಡ್ಬೇಕು ಅಂತ ಅದೇ ಮನಸ್ಸೇ ಹೇಳುತ್ತೆ. ಅದಕ್ಕೆ ಮನಸ್ಸಿನ ಗುಣನ ಇದೇ ಕರೆಕ್ಟ್ ಅಂತ ಯಾರು ಹೇಳಕ್ಕಾಗಲ್ಲ ನೋಡಿ. ಯಾಕಂದ್ರೆ ಮನಸ್ಸು ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದೇ ಇಲ್ಲ. ಅದಕ್ಕೆ ಧೃತರಾಷ್ಟ್ರನು ಅಷ್ಟೇ ಇದೆಲ್ಲ ಕೇಳ್ತಾ ಇದ್ದಾನೆ, ಸಂಜೆಯಿಂದ ಕೇಳ್ತಾ ಇದ್ದೇನು. ಕೇಳೋವಾಗ್ಲೇನೆ ತಾನೇ ಊಹಿಸ್ಕೊಳ್ಳೋದು ಮನಸ್ಸು, ಓ ಹಿಂಗ ಹಂಗ ಅಂತ. ಯಾವಾಗ್ಲೂ ಅಷ್ಟೇ ನಾವು ಭಗವಂತನಿಗೆ ಶರಣಾಗತಿ ಆಗ್ಬೇಕು. ನಾವ್ ಯಾರಿಗೆ ಶರಣಾಗತಿ ಆಗ್ತೀವಿ? ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಗಂಡ, ನನ್ನ ಮಕ್ಕಳು, ದೊಡ್ಡ ಮಗ. ಕೆಲವರು ನನ್ನ ಚಿಕ್ಕ ಮಗನ ಮೇಲೆ ಪಂಚ ಪ್ರಾಣ ಇಟ್ಕೊಂಡಿದ್ದೀನಿ ಅಂತಾರೆ. ಒಂದೇ ಪ್ರಾಣ ಹೇಳುದವರು ಪಂಚ ಪ್ರಾಣ ಅನ್ನೋದು. ಇನ್ನು ಕೆಲವರು ಹೇಳ್ತಾರಲ್ವಾ, ನನ್ನ 3ನೇ ಮಗನ ಮೇಲೆ ಅಂತೂ ನಾನು ಪಂಚ ಪ್ರಾಣ ಇಟ್ಕೊಂಡಿದ್ದೀನಿ ಅಂತ. ಯಾಕೆ ಅಂದ್ರೆ ಅವರೇ ನಮ್ಮನ್ನ ಕಾಪಾಡ್ತಾರೆ ಅಂತ ಮನೋಭಾವ ಮನುಷ್ಯನಿಗೆ. ಯಾವಾಗ ಈ ಸತ್ಸಂಗ ಕೇಳ್ತಾ ಬರ್ತೀವಲ್ವಾ, ಯಾರೂ ನಮ್ಮನ್ನ ಕಾಪಾಡಲ್ಲ. ಎಲ್ಲರೂ ಹಿಂದೆ ಮುಂದೆ ಬಿಟ್ಟು ಹೋಗ್ಬಿಡ್ತಾರೆ. ಸತ್ತೋಗ್ಲಿಲ್ಲ ಅಂದ್ರೇನು ನೋಡಿ, ಈಗ ನನಗೆ ನಮ್ಮ ತಂದೆ ತಾಯಿ ತಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ನನಗೆ ಖುಷಿ, ಯಾವಾಗ್ಲೂ ಹಿಂಗೆ ಇರ್ಲಿಯಪ್ಪ ಅಂತ. ನನಗೆ ಎಲ್ಲೋ ಕೆಲ್ಸ ಸಿಕ್ಕುತ್ತೆ, ನಾನ್ ಬಿಟ್ಟು ಹೋಗ್ಬೇಕಾಗುತ್ತೆ ಅಲ್ವಮ್ಮ. ಅವಾಗ ಅಲ್ಲಿದ್ದವ್ರಿಗೆ ಹೊಂದ್ಕೋಬೇಕು. ಅದಕ್ಕೆ ಯಾವಾಗ್ಲೂ ನಮ್ಮ ಜೊತೆ ಸದಾ 24 ಗಂಟೆನೂ ಒಂದು ಕ್ಷಣನೂ ಇಲ್ಲದೆ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ನೋದು ಮಾತ್ರ ಪರಮಾತ್ಮ ಒಬ್ನೇ ನೋಡಿ. ಆ ಪರಮಾತ್ಮನಿಗೆ ಯಾರು ಶರಣಾಗತಿ ಆಗ್ತಾರೋ ಅವ್ರು ಮಾತ್ರ ಆನಂದವಾಗಿರ್ತಾರೆ ನೋಡಿ. ಎಂತ ಸಮಸ್ಯೆಗಳಲ್ಲೂ ಅವರು ಆನಂದವಾಗಿರ್ತಾರೆ. ಇದೇ ವಿಷಯ ಇವತ್ತು ಲಲಿತಾ ಮನೆಯಲ್ಲಿ ಸತ್ಸಂಗದಲ್ಲೂ ನಾವು ಮಾತಾಡ್ಕೊಂಡಿದ್ದು. ಈ ಜ್ಞಾನ ಒಂದಿದ್ಬಿಟ್ರೆ ಎಂತ ಸಮಯದಲ್ಲೂ ನಾವು ಆ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡಿಕೊಂಡು ಆನಂದವಾಗಿರ್ಬಹುದು ಅಂತ. ಅದಕ್ಕೆ ಪಾಂಡವರು 7 ಅಕ್ಷೋಣಿ ಸೈನ್ಯ ಆದ್ರೂ ಅವ್ರಿಗೆ ಭಯನೇ ಇಲ್ಲ, ನಾವು ಸೋತೋಗ್ತೀವೇನೋ ಅಂತ. ಅವ್ರಿಗೆ ಭಗವಂತನ ಮೇಲೆ ನಂಬಿಕೆ, ಪರಮಾತ್ಮ ನಮ್ಮನ್ನ ಕೈ ಬಿಡಲ್ಲ ಅಂತ. ಅದಕ್ಕೆ ಅವರು ಆನಂದವಾಗಿ ಇರ್ತಾ ಇದ್ದಿದ್ದು. ಯಾವಾಗ ನಾವೆಲ್ಲ ಮನುಷ್ಯರು ನಮ್ಮ ಆಸ್ತಿ, ನಮ್ಮ ಆರೋಗ್ಯ, ನಮ್ಮ ಐಶ್ವರ್ಯ, ನಮ್ಮ ವಯಸ್ಸು, ನಮ್ಮ ಬಂಧುಗಳು, ನಮ್ಮ ಮನೆಯವರು ಇವ್ರ ಮೇಲೇನೆ ಡಿಪೆಂಡ್ ಆಗಿರ್ತೀವಿ. ಇವು ಯಾವನು ಶಾಶ್ವತ ಅಲ್ಲ. ಒಂದು ಟೈಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಆರೋಗ್ಯನೇ ಹೋಗ್ಬಿಡ್ತಿದೆ. ಶಕ್ತಿ ಇದ್ದಾಗ ಚೆನ್ನಾಗಿರುತ್ತೆ, ವಯಸ್ಸಾದ್ಮೇಲೆ ಶಕ್ತಿ ಹೋಗುತ್ತೆ. ಇವೇನು ನಮ್ಗೆ ಅನ್ಸೋದೇ ಇಲ್ಲ. ಅಹಂಕಾರ, ನನ್ನ ಶಕ್ತಿ, ನನ್ನ ಆರೋಗ್ಯ, ನನ್ನ ಆಯಸ್ಸು, ಮತ್ತೆ ನನ್ನ ಐಶ್ವರ್ಯ, ನಮ್ಮ ಮನೆಯವರು ಅಂತ. ನಮ್ಗೆ ಯಾರ ಮೇಲೆ ಅಹಂಕಾರ ಇರ್ಬೇಕು? ನನ್ನ ಪರಮಾತ್ಮ ಗೊತ್ತಾ? ಈ ಅಹಂಕಾರ, ಈ ಸಾತ್ವಿಕ ಅಹಂಕಾರ ಬರ್ಬೇಕು ನಮ್ಗೆ. ಅವಾಗ ನಾವು ಪಾಂಡವರ ತರಾನೇ ಆನಂದವಾಗಿರ್ಬಹುದು. ಭಗವಂತನ ನಂಬಿ ಜೀವನ ಮಾಡೋದು ಪಾಂಡವರಿಗೆ ಗೊತ್ತಾಯ್ತು. ಕೌರವರಿಗೆ ತಮ್ಮ ಶಕ್ತಿ ಇಟ್ಕೊಂಡು ಜೀವನ ಮಾಡೋದು ಅಂತ ಅವ್ರ ಮನಸ್ಥಿತಿ. ನಮ್ಮಲ್ಲಿ ನಾವೇ ನೋಡ್ಕೋಬೇಕು, ಯಾರು ನಮ್ಮಲ್ಲಿ ಜಾಸ್ತಿ
ಮುಂದೆ ಮುಂದೆ ಬರ್ತಾರೆ. ಪಾಂಡವರ ಗುಣಗಳು ಬರ್ತಾ ಇದೆಯಾ, ಕೌರವರ ಗುಣಗಳು ಬರ್ತಾ ಇದೆಯಾ ಅಂತ ನಮ್ಮನ್ನ ನಾವೇ ನೋಡ್ಕೋಬೇಕು ನೋಡಿ. ಪಾಂಚಜನ್ಯಂ ಹೃಷಿಕೇಶಃ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ಮೃಗೋದರಃ. ಈಗ ರಥದ ವರ್ಣನೆ ಆಯ್ತು. ಈ ಶ್ಲೋಕದಲ್ಲಿ ಇವ್ರ ಕೈಯಲ್ಲಿ ಇದ್ದಿದ್ದಂತ ಶಂಖಗಳ ವರ್ಣನೆಯನ್ನ ಮಾಡ್ತಾ ಇದ್ದಾನೆ ಸಂಜಯ ಮಹಾರಾಜ. ಈಗ ನಾನು ಹೇಳಿದ್ನಲ್ವಾ, ಇವರ ರಥದ ಬಗ್ಗೆ ಎಲ್ಲ ಹೇಳಿದೆ. ಈಗ ಅವ್ರ ಕೈನಲ್ಲಿದ್ದಿದ್ದ ಶಂಖಗಳನ್ನ ಅವ್ರು ಹೆಂಗೆ ಊದಿದ್ದಾರೆ ಗೊತ್ತಾ ಅಂದಾಗ, ಹೇಳು ಹೇಳು ಬೇಗ, ಹೆಂಗೆ ಊದಿದ್ದಾರೆ? ಎಲ್ಲಿ ಓದ್ತಾರೆ ಬಿಡು, ನಮ್ ಕಡೆ ಊದಂಗೆ ಅವರೇನು ಊದಕ್ ಆಗಲ್ಲ ಬಿಡು. ನೋಡಿ ಎಷ್ಟು ಅಹಂ ಇರುತ್ತೆ ಮನ್ಸಲ್ಲಿ ಅಲ್ವಾ, ನಮ್ದೇ ಕರೆಕ್ಟ್, ನಾವೇ ಮುಂದೆ ಅಂತ. ಅದಕ್ಕೆ ಸಂಜಯ ಹೇಳ್ತಾನೆ, ಕೃಷ್ಣನ್ ಏನ್ ಮಾಡ್ತಾನೆ, ಪಾಂಚಜನ್ಯ ಅನ್ನೋ ಶಂಖನ ಊದ್ತಾನೆ ಜೋರಾಗಿ. ಅರ್ಜುನನು ದೇವದತ್ತ ಅನ್ನೋ ಶಂಖನ ಊದ್ತಾನೆ. ಮತ್ತೆ ವೃಕೋದರ ಭೀಮ ತುಂಬಾ ಬಲಶಾಲಿ ಅಲ್ವಾ, ಭೀಮ ಪೌಂಡ್ರ ಅನ್ನೋ ದೊಡ್ಡ ಶಂಖನ ಊದುತ್ತಾರೆ ಅಂತ ಹೇಳಿದಾಗ, ಹೌದಾ, ಇನ್ನು ಯಾರ್ಯಾರೇನು ಊದಿದ್ದಾರೆ? ಇನ್ನು ಇದಾರಲ್ವ ನಕುಲ ಸಹದೇವ ಎಲ್ಲ. ಸಂಜಯ ಹೇಳೋದ್ರಲ್ಲಿ ಕುತೂಹಲ ಅಲ್ವಾ. ಆಮೇಲೆ ಏನಾಯ್ತು ನಾವು ಹಂಗೆ ಅಲ್ವಾ, ನಮ್ಗಾಗ್ದಿದ್ದವ್ರ ಬಗ್ಗೆ ಏನನ್ನ ಮಾತಾಡುವಾಗ ನಾವು ಇನ್ನೂ ಒಂದೆರಡು ಹೆಜ್ಜೆ ಸ್ಪೀಡ್ ಆಗಿ ಮುಂದೆ ಇದ್ದು, ಅವನ್ ಹಂಗೆ ಮಾಡ್ತಾನೆ ಬಿಡು, ಇವಳು ಹಿಂಗೆ ಬಿಡು, ಮೇಲಕ್ಕೆ ಚೆನ್ನಾಗಿ ಮಾತಾಡ್ತಾಳೆ, ಒಳಗೊಳಗಡೆ ಎಲ್ಲ ಕೆಟ್ಟ ಬುದ್ಧಿ, ಹಿಂಗೆಲ್ಲ ಅನ್ಕೋತೀವಲ್ವಾ. ಸೇಮ್ ಅದೇ ತರ ಧೃತರಾಷ್ಟ್ರನು ಅನ್ಕೋತಾ ಇದ್ದಾನೆ. ಅಷ್ಟೇ ಅಲ್ವಾ, 3 ಜನ ಅಲ್ವಾ ಓದಿದ್ದು, ನಮ್ ಕಡೆ ನೋಡು ಎಷ್ಟೊಂದ್ ಜನ ಓದಿದ್ದಾರೆ ಶಂಖಗಳನ್ನ, ಆ ಕಡೆ 3 ಜನ ಅಲ್ವಾ ಅಂದಾಗ, ಈಗ ಮತ್ತೆ ಸಂಜಯ ಹೇಳ್ತಾ ಇದ್ದಾನೆ, ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ. ಅಷ್ಟೇ ಅಲ್ಲ ಮಹಾರಾಜ, 3 ಜನನೇ ಅಲ್ಲ, ಇನ್ನೂ ಇದಾರೆ, ಕೇಳಿಸ್ಕೊಳ್ಳಿ ಸ್ವಲ್ಪ. ಯುಧಿಷ್ಠಿರ ಏನ್ ಮಾಡ್ತಾನೆ, ಧರ್ಮರಾಜ ಅನಂತ ವಿಜಯ ಅನ್ನೋ ಶಂಖನ ಜೋರಾಗಿ ಊದ್ತಾನೆ. ಮತ್ತೆ ನಕುಲ ಸುಘೋಷೋ ಅನ್ನ ಶಂಖನ ಊದುತ್ತಾನೆ. ಸಹದೇವ ಮಣಿಪುಷ್ಪಕ ಅನ್ನೋ ಶಂಖನ ಊದ್ತಾರೆ. ಇವರಿಬ್ಬರು ಶಂಖಗಳು ಏನ್ ಗೊತ್ತಾ, ಅಷ್ಟೊಂದು ಸುಗಂಧ ಸೂಸುತ್ತಂತೆ ನೋಡಿ. ನಾನು ಒಂದ್ ಕಡೆ ಓದಿದ್ದೆ, ಇವರಿಬ್ಬರ ಶಂಖಗಳು ಊದಿದ್ರೆ ಅದರಿಂದ ಎಷ್ಟು ಒಳ್ಳೆ ಸುಗಂಧ ಪರಿಮಳ ಬರ್ತಾ ಇತ್ತಂತೆ. ಅಂತಹ ಶಂಖಗಳನ್ನ ಇವರು ಊದಿದ್ದಾರೆ ಅಂತ ಹೇಳಿ ಅಷ್ಟಕ್ಕೆ ನಿಲ್ಸ್ಲಿಲ್ಲ. ಇನ್ನು ಮುಂದಕ್ಕೆ ಸ್ವಲ್ಪ ಹೇಳ್ತಾನೆ, ಅಯ್ಯೋ ನಕುಲ ಸಹದೇವ ತುಂಬಾ ಬುದ್ಧಿವಂತರು, ಅವ್ರಿಗೆ ಏನ್ ಗೊತ್ತಾ ವಿದ್ಯೆ ಇದ್ದಿದ್ದು, ಅವ್ರಿಗೆ ಭೂತಕಾಲನೂ ಗೊತ್ತಾಗ್ತಾ ಇತ್ತು, ಮತ್ತೆ ಭವಿಷ್ಯತ್ ಕಾಲ ಮುಂದೆ ಏನಾಗುತ್ತೆ ಅದೂ ಗೊತ್ತು ನೋಡಿ ಅವರಿಗೆ. ಇವರಿಬ್ಬರಿಗೂ ಗೊತ್ತಿತ್ತು ನೋಡಿ, ಯುದ್ಧದಲ್ಲಿ ನಾವೇ ಗೆಲ್ತೇವೆ ಅಂತ. ಅಂದ್ರೇನು ಅವರ ಅಹಂಕಾರ ಪಟ್ಟಿಲ್ಲ ನೋಡಿ. ಹೌದು, ನಾವು ಗೆದ್ರೇನು ಇಲ್ಲಿ ಯುದ್ಧ ಮಾಡ್ಬೇಕು, ನಾವು ಆವಾಗ್ಲೇ ನಾವು ಗೆಲ್ಲೋದು ಅಂತ. ಅದೇ ನಮ್ಗೇನನ್ನ ಮಕ್ಕಳು ಪಾಸ್ ಆಗ್ಬಿಟ್ಟಿದೆ, ನಮ್ಮ ಮಕ್ಳು ಏನ್ ಬಿಡಿ ಚೆನ್ನಾಗ್ ಓದ್ತಾರೆ, ನಾನು ಕಷ್ಟಪಟ್ಟು ಓದಿಸಿದ್ದೇನೆ, ಫಸ್ಟ್ ಕ್ಲಾಸ್ ಪಾಸ್ ಅಂದ್ಬಿಡ್ತೀವಿ. ಒಂದ್ ವೇಳೆ ಫೇಲ್ ಆಗ್ಬಿಡ್ತು ಅಂತಂದ್ರೆ ಏನ್ ಹೇಳ್ತೀವಿ, ಅಯ್ಯೋ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಅವ್ರು ಕೆಟ್ಟು ಹೋಗ್ಬಿಡ್ತು ಅಂತ ಹೇಳ್ತೀವಿ. ಇಲ್ಲಿ ನಕುಲ ಸಹದೇವ ತಮ್ಮಲ್ಲಿ ಅಂತ ಶಕ್ತಿ ಇದ್ರೇನವರು ಅದನ್ನ ಹೇಳ್ಕೊಳ್ದೆ ಮತ್ತೆ ನಾವೇ ಗೆಲ್ತೀವಿ ಅಂತ ಎಲ್ಲೂ ಹೇಳಲ್ಲ ನೋಡಿ. ಅವರು ಅಂತ ಭೂತ ಭವಿಷ್ಯತ್ ಕಾಲ ತಿಳಿಯುವಂತ ಶಕ್ತಿ ಇದ್ರೇನು ಸುಮ್ನೆ ನಮ್ಮ ಕರ್ತವ್ಯ ಮಾಡ್ಬೇಕು ಯುದ್ಧದಲ್ಲಿ, ಪರಮಾತ್ಮ ಹೇಳಿದಂಗೆ ಅಂತ ಅವ್ರು ಯುದ್ಧನ ಮಾಡ್ತಾರೆ.
ಇಲ್ಲಿ ಪಾಂಡವರನ್ನ ಜ್ಞಾನೇಂದ್ರಿಯಗಳಿಗೆ ಹೋಲಿಸ್ತಾರೆ ನೋಡಿ. ಪರಮಾತ್ಮನ್ನ ಸಾರಥಿ ಅಂತ ಹೇಳ್ತಾರೆ. ಈ ಈ 5 ಜನರನ್ನ ಕೃಷ್ಣ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ ಅಂತಂದ್ರೆ ಯುದ್ಧರಂಗದಲ್ಲೇ ಅಲ್ಲ, ನಿಜವಾಗ್ಲೂ ಅಷ್ಟೇ ಪರಮಾತ್ಮನ ಮಾತನ್ನ ಇವರು 5 ಜನರು ಕೇಳ್ತಾ ಇದ್ದಂತೆ. ಧರ್ಮರಾಜ ಪರಮಾತ್ಮನ ಮಾತು ಕೇಳಿದ್ರೆ ಸಾಕು, ಇನ್ನು ಧರ್ಮರಾಜ ಹೆಂಗ್ ಹೇಳ್ತಾನೋ ಇನ್ನ ಮಿಕ್ಕಿದವರೆಲ್ಲ ಅದೇ ತರಾನೇ ಕೇಳ್ತಾ ಇದ್ದಿದ್ದು. ಅದಕ್ಕೆ ಯಾವಾಗ್ಲೂ ನಾವು ಶರಣಾಗತಿ ಪರಮಾತ್ಮನಿಗೆ ಆದಾಗ ನೋಡ್ಕೊಳ್ಳಿ, ಅವನು ಆಗಲ್ಲ ಅಂತ ಅನ್ಕೋತೀವಲ್ಲ, ಅದನ್ನೆಲ್ಲ ಆಗೋ ತರ ಮಾಡ್ತಾನೆ. ಅದಕ್ಕೆ ಇವರಲ್ಲಿ ಕಡಿಮೆ ಸೈನಿಕರಿದ್ದೇನು, ಯಾಕೆ ಇವರು ಜಯ ಗಳಿಸಿದ್ದು ಅಂದ್ರೆ ಅವರು ಪರಮಾತ್ಮನ ನಂಬಿ ಯುದ್ಧ ಮಾಡಿದ್ದು. ಕೌರವರು ತಮ್ಮ ಶಕ್ತಿನ ನಂಬಿ ಯುದ್ಧ ಮಾಡಿದ್ದಕ್ಕೆ ಅವರು ಸೋತೋಗಿದ್ದು, ಇವರು ಪರಮಾತ್ಮನಿಂದಾನೇ ಎಲ್ಲ ಅಂತ ಮಾಡಿದ್ದಕ್ಕೆ ಇವರು ಗೆದ್ದಿದ್ದು ನೋಡಿ. ಈ ತರ ನಾವೇನ್ ಮಾಡ್ಬೇಕು, ಈ ಸತ್ಸಂಗದ ಜ್ಞಾನದಿಂದ ಮನಸ್ಸನ್ನ ವಿಶಾಲ ಮಾಡ್ಕೊಂಡು ಮಾತಾಡ್ಬೇಕು ನೋಡಿ. ಇದೇ ನೋಡಿ, ಏನೋ ಫಲ ಸಿಕ್ಬಿಡ್ತಿದೆ, ಭಗವದ್ಗೀತೆ ಕೇಳಿದೆ ನಾವ್ ಅನ್ಕೊಂಡಿದ್ದಾಗ್ಬಿಡ್ತಿದೆ, ಮನೆಯಲ್ಲಿ ಏನೋ ಶುಭ ಕಾರ್ಯ ಆಗುತ್ತೆ, ಇದಾಗುತ್ತೋ ಇಲ್ಲ ಗೊತ್ತಿಲ್ಲ. ಒಂದಂತೂ ಗೊತ್ತಾಗುತ್ತೆ, ನಮ್ಮ ತಪ್ಪುಗಳು ನಮ್ಗೆ ಗೊತ್ತಾಗುತ್ತೆ. ಇನ್ನ ಮಹಾಪುಣ್ಯ ಮಾಡಿದ್ರೆ ಈ ತಪ್ಪುಗಳನ್ನ ನಾನು ಚೇಂಜ್ ಮಾಡ್ಕೋತೀನಿ ಅಂತ ಬರ್ತಿದ್ದಿ ನೋಡಿ. ಇನ್ನೂ ಮಹಾಪುಣ್ಯ ಆಯ್ತದೆ, ಒಂದೊಂದು ಮಾತು ಚುಚ್ಚಿದಂಗ ಆಗ್ಬೇಕು, ಬದಲಾವಣೆ ಆಗ್ಬೇಕು ನೋಡಿ. ಇದೇ ಮಹಾಫಲ ಸಿಕ್ಕೋದು ಭಗವದ್ಗೀತೆ ಕೇಳಿದ್ರೆ. ಇನ್ನೇನೋ ಸಿಕ್ಕುತ್ತೆ, ಮಕ್ಕಳು ಪಾಸ್ ಆಗ್ತಾರೆ, ಮದುವೆ ಆಗ್ತಿದೆ, ಸ್ವಂತ ಮನೆ ಸಿಕ್ಬಿಡುತ್ತೆ, ಸತ್ಸಂಗ ಹಿಡ್ಕೊಂಡ್ರೆ, ಗುರುವಿನ ಹಿಡ್ಕೊಂಡ್ಬಿಟ್ರೆ. ಅಲ್ವೇ ಅಲ್ಲ, ನಮ್ಮ ಮನಸ್ಸು ಬದಲಾವಣೆ ಆಗ್ತಿದೆ, ವಿಶಾಲವಾಗ್ತಿದೆ. ಏನ್ ಸಮಸ್ಯೆ ಬಂದ್ರೇನು ಯೋಚನೆ ಮಾಡುವಂತ ಶಕ್ತಿ ಬರ್ತಿದೆ. ಇದಕ್ಕಿಂತ ವರ ಬೇಕಾ ನಮಗೆ? ಸ್ವಂತ ಮನೆ ಬೇಕು ಬೇಕು ಅಂತಂದ್ರೆ ಸ್ವಂತ ಮನದಲ್ಲಿ ಆನಂದವಾಗಿ ಎಷ್ಟು ದಿವಸ ಇರ್ತೀವಿ? ಸಾಧ್ಯ ಇಲ್ಲ. ಎಲ್ಲವನ್ನು ನೋಡುವಂತ ಈ ಮನಸ್ಸು ಬದಲಾವಣೆ ಆಗ್ಬೇಕು ನೋಡಿ. ಈ ತರ ನಾವು ಮನಸ್ಸು ಕೆಳಕ್ಕೆ ಹೋಯ್ತು, ಕೆಟ್ಟ ಬುದ್ಧಿಗಳು ಹೋಯ್ತು ಅಂದ್ರೆ ನಾವು ಕುರುಕ್ಷೇತ್ರದಲ್ಲಿ ಇದ್ದೀವಿ ಅಂತ. ವಿಶಾಲವಾಗಿ ಯೋಚನೆ ಮಾಡೋದು, ಆನಂದವಾಗಿರೋದು, ಧೈರ್ಯವಾಗಿ ಯೋಚನೆ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರೆ ನಾವು ಧರ್ಮಕ್ಷೇತ್ರದಲ್ಲಿ ಇದ್ದೀವಿ ಅಂತ. ಯಾವಾಗ ಕುರುಕ್ಷೇತ್ರಕ್ಕೆ ಹೋಗ್ತೀವೋ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು, ಕೀಳಾಗಿ ಮಾತಾಡ್ತಾ ಇದ್ದ ತಕ್ಷಣ ನಮ್ಮ ಮನಸ್ಸೇ ನಮ್ಮನ್ನ ಎಚ್ಚರ ಮಾಡ್ಬೇಕು. ನಾನು ಕುರುಕ್ಷೇತ್ರದಲ್ಲಿ ಇದ್ದೀನಿ, ತಪ್ಪೋದು, ನಾನು ಧರ್ಮಕ್ಷೇತ್ರಕ್ಕೆ ಬರ್ಬೇಕು ಅಂತ ನೀವೇನೇ ಎಚ್ಚರ ಮಾಡ್ಬೇಕು. ಯಾರೋ ಬಂದು ನಿಮ್ಮನ್ನ ತೆಗಿಯಲ್ಲ, ನಿಮ್ಮ ದುಃಖನ, ಚಿಂತೆನ. ನಿಮ್ಮಲ್ಲಿ ಈ ಸತ್ಸಂಗದ ಜ್ಞಾನನೇ ನಿಮಗೆ ಎಚ್ಚರ ಮಾಡ್ಬೇಕು ನೋಡಿ. ಇದೇ ನೀವ್ ಯಾರು ಸತ್ಸಂಗ ಭಗವದ್ಗೀತೆ ಕೇಳ್ತಾ ಇದ್ದೀರಲ್ವಾ, ಇದೇ ಮಹಾಫಲ ಸಿಕ್ಕೋದು ನೋಡಿ. ನನ್ನ ಅನುಭವದಿಂದ ಹೇಳೋದು, ನಿಮಗೆ ನನ್ನ ವಸ್ತುಗಳು ಸಿಕ್ಕಿದೆಯೋ ಸತ್ಸಂಗ ಆದ್ಮೇಲೆ ಅದು ನನಗ್ ಗೊತ್ತಿಲ್ಲಪ್ಪ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಅಷ್ಟೇ ಅಲ್ಲ ಮಹಾರಾಜ, ಈಗ ಪಾಂಡವರದ್ದು ಹೇಳಿದ ಅಲ್ವಾ 5 ಜನದ್ದು ಶಂಖಗಳನ್ನ, ಅಷ್ಟೇನಾ ಅಂತ ಬಂದ್ಬಿಡ್ತಿದ್ದೆ. ನಮಗೂ ಹಂಗೆ ಅಲ್ವಾ, ಯಾರದನ್ನ ಹೇಳುವಾಗ ಅಯ್ಯೋ ಅಷ್ಟೇನಾ ಅಂತ. ಅದಕ್ಕೆ ಸಂಜಯ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನೋಡಪ್ಪ, ಕಾಶಿ ರಾಜ ಮತ್ತೆ ಎಷ್ಟು 10,000 ಬಿಲ್ಲುಗಾರರು, ಅದಕ್ಕೆ ಅಧಿಪತಿಯಾದ ಶಿಖಂಡಿ, ದುಷ್ಟದ್ಯುಮ್ನ, ವಿರಾಟ ಮತ್ತೆ ಯಾವತ್ತೂ ಸೋತೋಗೇ ಇಲ್ಲ ಅಂತ ಸಾತ್ಯಕಿನೂ ಸಹ ತಮ್ಮ ಶಂಖಗಳನ್ನ ಜೋರಾಗಿ ಊದ್ತಾರೆ ಅಂದಾಗ ಒಂಥರ ಆಗ್ಬಿಡ್ತಿತ್ತು. ಅಯ್ಯಯ್ಯೋ, ನಾನೆಲ್ಲೋ ಬರೀ 5 ಜನನೇ ಅಲ್ವಾ ಪಾಂಡವರು ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇವರೆಲ್ಲನೂ ಊದಿದ್ದಾರಲ್ವಾ, ಎಷ್ಟು ದೊಡ್ಡದು ಸಂಖ್ಯೆಯಲ್ಲಿ ಅಂತ ಒಂಥರ ಮನಸ್ಸಾಗ್ಬಿಡ್ತಿದ್ದೆ. ಯಾಕಂದ್ರೆ ದುಷ್ಟದ್ಯುಮ್ನ, ಶಿಖಂಡಿ ಇವರಿಬ್ರು ದ್ರುಪದ
ರಾಜನ ಮಕ್ಕಳು, ಮತ್ತೆ ಇವರು ಮಹಾಶಕ್ತಿವಂತರು ಇವರು. ಮತ್ತೆ ಕಾಶಿರಾಜ ಬಿಲ್ಲುಗಾರ. ಇವರೆಲ್ಲನೂ ತಮ್ಮ ಆಯುಧಗಳಿಂದನೇ ಎಲ್ಲದನ್ನು ಭಯಪಡಿಸಿ ಗೆಲ್ತಾ ಇದ್ದಿದ್ದು. ಅಂಥದ್ದು ಇವರು ಶಂಖಗಳನ್ನು ಊದಿದ್ದಾರೆ ಅಂತಂದ್ರೆ, ನಾವು ಗೆಲ್ತೀವಿ ಅಂತ ಊದಿದ್ದಾರೆ ಅಂತಂದ್ರೆ ಎಷ್ಟು ಆತ್ಮವಿಶ್ವಾಸ ಅಲ್ವಾ. ಇಲ್ಲಿ ಇವ್ರದ್ದೇನ್ ಹೆಸರು ಕೊಟ್ಟಿಲ್ಲ, ಸುಮ್ನೆ ಊದಿದ್ದಾರೆ ಅಂತ ಹೇಳಿದ್ದು. ಈ ತರ ಅವರೆಲ್ಲಾನು ಓದಿದ್ದಾರೆ ಅಂದಾಗ ಹೌದಾ ಮತ್ತೆ ಮತ್ತೆ ಇನ್ಯಾರು ಮೊದ್ಲೇನೆ ಕೇಳ್ಬಿಡ್ತಾನೆ. ಬೇಗ ಹೇಳು, ವರ್ಣನೆ ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಮೆಚ್ಕೋತಾ ಇದ್ದಾನಲ್ವಾ ಸಂಜಯ, ಅವ್ರಿಂಗೆ ಇವ್ರಿಂಗೆ ಅಂತ ಹೇಳುವಾಗ ಧೃತರಾಷ್ಟ್ರನ್ಗೆ ಅವೆಲ್ಲ ಕೇಳೋದ್ ಬೇಕಾಗಿಲ್ಲ. ಬೇಗ ಹೇಳು, ಏನಾಯ್ತು ಮುಂದೆ ಏನಾಯ್ತು ಹೇಳು, ಸಾಕ್ ಮಾತಿನ್ನ ಅಂದ್ಬಿಡ್ತಾನೆ. ಅವಾಗ ಮತ್ತೆ ಶುರು ಮಾಡ್ತಾನೆ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮೋ ಪೃಥಕ್ ಪೃಥಕ್. ಇವಾಗ ಮತ್ತೆ ಇನ್ಯಾರ್ಯಾರು ಓದಿದ್ದಾರೆ ಅಂತ ಹೇಳ್ತಾನೆ. ದ್ರೌಪದಿ ಮಕ್ಕಳು, ಸುಭದ್ರೆ ಮಗ ಅಭಿಮನ್ಯು, ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನ ಊದಿದ್ದಾರೆಪ್ಪ. ಅವ್ರೇನ್ ಸುಮ್ನೆ ಮಾಡ್ಲಿಲ್ಲ, ಅವರು ಅಷ್ಟೇ ತಮ್ಮ ಶಕ್ತಿನ ನೋಡ್ಸೋದಿಕ್ಕೆ ತಮ್ಮ ಶಂಖಗಳನ್ನ ಊದಿದ್ದಾರೆ. ಅಭಿಮನ್ಯುಗೆ ಅವನಿಗೆ ಉದ್ದವಾದ ಬಾಹುಗಳಿದ್ದಿದ್ದು, ಅದಕ್ಕೆ ಮಹಾಬಾಹು ಅಂತ ಹೇಳುದು. ದ್ರುಪದ ರಾಜ, ಅವನ ಮೊಮ್ಮಕ್ಕಳು ಎಲ್ಲರೂ ಅಷ್ಟೇ ತುಂಬಾ ಶ್ರೇಷ್ಠರು. ಯಾವ್ದ್ರಲ್ಲಿ? ಯುದ್ಧ ಮಾಡೋದ್ರಲ್ಲಿ. ಈ ತರ ಇವರೆಲ್ಲ ತಮ್ಮದೇ ಆದ ಶಂಖಗಳನ್ನ ಊದ್ತಾರೆ. ಇವರು ಊದ್ತಾ ಇದ್ದಂಗೆ ಮುಖ್ಯವಾದವರೆಲ್ಲ ಓದಿದ್ರಲ್ವ ಶಂಖಗಳು. ಅದಕ್ಕೆ ಈಗ ಅವ್ರ ಕಡೆ ಇದ್ದ 7 ಅಕ್ಷೋಹಿಣಿ ಸೈನ್ಯನು ತಮ್ಮ ಶಂಖಗಳನ್ನ ಊದುತ್ತಾರೆ ಅಂತ ಹೇಳ್ತಾರೆ. ಏನು ಎಲ್ಲರೂ ಓದ್ತಾ ಇದ್ದಾರ ಶಂಖಗಳನ್ನ ಅಂತ ಧೃತರಾಷ್ಟ್ರನಿಗೆ ಒಂಥರ ಮನ್ಸಾಗ್ಬಿಡ್ತಿದ್ವಿ. ಯಾಕಂದ್ರೆ ಸಂಜಯ ಏನ್ ಹೇಳಿದ್ದು, ಅವ್ರ ಕಡೆ ಸ್ವಲ್ಪ ಜನದ್ದೇ ಹೆಸರು ಹೇಳಿದ್ದು ಅಲ್ವಾ. ಶಂಖಗಳನ್ನ ಓದಿದ್ರು, ಭೀಷ್ಮ ಉದ್ದ, ಮತ್ತೆ ದ್ರೋಣಾಚಾರ್ಯ ಉದ್ದ ಅಂತ ಇಷ್ಟು ಹೇಳಿ ಸ್ವಲ್ಪನೇ ವರ್ಣನೆ ಮಾಡಿದ್ದು. ಇಲ್ಲಿ ಪಾಂಡವರ ಬಗ್ಗೆ ತುಂಬಾ ವರ್ಣನೆ ಮಾಡಿ ಹೇಳ್ತಾ ಇದ್ದಾನಲ್ವಾ, ಸ್ವಲ್ಪ ಅಸೂಯೆ ಬಂದ್ಬಿಡ್ತಿದ್ದೆ. ನೋಡು, ನಮ್ ಕಡೆ ಸೈನ್ಯದ ಬಗ್ಗೆ ಜಾಸ್ತಿ ಹೇಳ್ತಾನೆ ಇಲ್ಲ. ಇಲ್ಲಿ ನೋಡಿದ್ರೆ ಎಲ್ಲರ ಬಗ್ಗೆ ಹೆಸರು ಹಿಡ್ದು ಹೇಳ್ತಾ ಇದ್ದಾನಲ್ವಾ. ನೋಡಿ, ಅಸೂಯೆ ಎನ್ನುವುದು ಹೆಂಗ್ ಬಂದ್ಬಿಡ್ತಿದ್ದೆ. ನಮ್ ಮಕ್ಕಳ ಬಗ್ಗೆ ಹೇಳ್ಬೇಕಪ್ಪ. ನಾನಿವಾಗ ಯುದ್ಧದಲ್ಲಿ ನನ್ನ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ನಮ್ ಕಡೆ ಶಕ್ತಿ ಬಗ್ಗೆ ಹೇಳು ಅಂದ್ರೆ ಏನ್ ಈ ಸಂಜಯ ಅವ್ರ ಕಡೆ ಪ್ರತಿಯೊಬ್ಬರ ಹೆಸರನ್ನ ಹಿಡ್ಕೊಂಡು ಹೇಳ್ತಾ ಇದ್ದಾನಲ್ವಾ ಅಂತ. ಸರಿ ಬಿಡಪ್ಪ, ಆಮೇಲೆ ಏನಾಯ್ತು ಹೇಳು. ನೋಡಿ, ಅಸೂಯೆ ಹೆಂಗ್ ಬಂದ್ಬಿಡ್ತಿದ್ದೆ. ನಮ್ಮವ್ರು ನಮ್ ಬಗ್ಗೆ ಹೇಳ್ಬೇಕು ಅಂತ ನಮ್ಮವ್ರೇ ಇನ್ನೊಬ್ಬರ ಬಗ್ಗೆ ಹೇಳುವಾಗ ನಮ್ಮವ್ರ ಮೇಲೆ ನಮ್ಗೆ ಏನಾಗುತ್ತೆ, ಕೋಪ ಬಂದ್ಬಿಡುತ್ತಲ್ವಾ. ಅದೇ ತರ ಇಲ್ಲೂ ಧೃತರಾಷ್ಟ್ರನ್ಗೆ ಕೋಪ ಬಂದ್ಬಿಡ್ತಿದ್ವಿ. ಆಯ್ತು ಇನ್ನೇನಾಯ್ತು ಅಂತ ಹೇಳ್ತಾನೆ. ಆಗ ಮತ್ತೆ ಶುರು ಮಾಡ್ತಾನೆ ಸಂಜಯ. ಸಗೋಷೋದಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವೇದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಮಹಾರಾಜ, ಯಾವಾಗ ಈ ಶಂಖಗಳು, ಈ 7 ಅಕ್ಷೋಹಿಣಿ ಸೈನ್ಯ, ಈ ಪಾಂಡವರು ಇವರೆಲ್ಲ ಓದುದಲ್ವಾ, ಆ ಶಬ್ದ ಹೆಂಗಿತ್ತು ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಹೋಗಿ ಆಕಾಶದಲ್ಲಿ ಪ್ರತಿಧ್ವನಿ ಮಾಡ್ತಾ ಇತ್ತು. ಅಷ್ಟು ದೊಡ್ಡ ಶಬ್ದ ಬರ್ತಾ ಇತ್ತು ಇವರ ಶಂಖಗಳದಿಂದ. ಆ ಶಬ್ದಗಳು ಏನ್ ಮಾಡ್ತಾ ಇತ್ತು ಅಂತಂದ್ರೆ ಈ ಕೌರವರ ಹೃದಯಗಳನ್ನೆಲ್ಲ ಡಗ 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 ಒಣಗಿಸ್ಬಿಡ್ತು ಅಂತ ಹೇಳ್ತಾನೆ. ಸಂತೋಷ ಆಗುತ್ತಾ ಧೃತರಾಷ್ಟ್ರನಿಗೆ?
ನಮ್ಮವರೇ ಸೋತೋಗ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ, ಇನ್ನ ಯುದ್ಧನೇ ಮಾಡ್ಲಿಲ್ಲ. ಈ ಶಂಖಗಳ ಶಬ್ದಕ್ಕೇನೆ ಕೌರವರ ಹೃದಯ ಎಲ್ಲ ಡವಡವ ಅಂತ ಶುರುವಾಯ್ತು ಮಹಾರಾಜ ಅಂತ ಹೇಳಿದಾಗ ಆನಂದ ಆಗುತ್ತಾ? ಆಗೋದೇ ಇಲ್ಲ. ಅಷ್ಟು ತೀಕ್ಷ್ಣವಾಗಿ ಯೋಚನೆ ಮಾಡ್ತಾನೆ ಇಲ್ಲ ಧೃತರಾಷ್ಟ್ರ. ಯಾಕೆ? ವ್ಯಾಮೋಹದಿಂದ. ನನ್ನ ಮಕ್ಕಳು ಅಂತ ಅವನು ಯುದ್ಧ ಕೇಳ್ತಾ ಇದ್ದಾನೆ ಬಿಟ್ಟು ಬೇರೆಯವ್ರ ಯುದ್ಧನ ಬಂದು ನಾನು ಕೇಳಿಸ್ಕೋಬೇಕು ಅಂತ ಹೇಳಲಿಲ್ಲ. ಅದಕ್ಕೆ ಇಲ್ಲಿ ನನ್ನ ಮಕ್ಕಳಿಗೆ ಗೆದ್ರೆ ಸಾಕು, ಅವ್ರ ಹೆಂಗನ್ನ ಹೋದ್ರೆ ಸಾಕು, ಇದೇ ಅವನಿಗೆ ಗೊತ್ತಾಗ್ತಾ ಇದ್ದಿದ್ದು. ಅಂಥದ್ದು ಈ ಬರೀ 7 ಅಕ್ಷೋಹಿಣಿ ಸೈನ್ಯದ ಶಂಖಗಳೇನೆ, ಬೇರಿಗಳು, ಶಂಖಗಳು, ನಗಾರಿಗಳು, ಆ ಶಬ್ದ ಮೇಲೆ ಹೋಗಿ ಕೆಳಕ್ಕೆ ಬಂದು ಮತ್ತೆ ಅಪ್ಪಳಿಸ್ತಾ ಇತ್ತು ಭೂಮಿಗೆ ಅಂತ ಹೇಳ್ಬೇಕಾದಾಗ ಒಂಥರ ಆಗ್ತಾ ಇತ್ತು ಅಪ್ಪನಿಗೆ. ಅಯ್ಯೋ, ನನ್ನ ಸೈನ್ಯಕ್ಕೆ ಭಯ ಆಗ್ತಾ ಇದೆಯಾ? ಈ ಕಡಿಮೆ ಸೈನ್ಯದವರ ಶಬ್ದಗಳೇ ಇನ್ನ ಯುದ್ಧನೇ ಶುರು ಮಾಡ್ಲಿಲ್ವಲ್ಲ ಅಂತ. ಕೌರವರ ಶಬ್ದ ಹೆಂಗಿತ್ತು ಅಂತ ಹೇಳಲಿಲ್ಲ ಸಂಜಯ. ಸುಮ್ನೆ ಭೀಷ್ಮ ಓದ್ದ, ದ್ರೋಣ ಓದುದು, ಅವರ ಸೈನಿಕರೆಲ್ಲ ಓದುದು, ಇಷ್ಟೇ ಹೇಳಿದ್ದು. ಇಲ್ಲಿ ಪ್ರತಿಯೊಬ್ಬ ಹೆಸರು ಹೇಳ್ತಾ ಇದ್ದಿದ್ದಕ್ಕೆ ಒಂಥರ ಅಸೂಯೆ ಆಗ್ತಾ ಇದೆ. ಪಾಂಡವರ ಶಬ್ದ, ಈ ನಗಾರಿಗಳು, ಶಂಖಗಳದ್ದು ಕೌರವರ ಹೃದಯನ ಭಯಭೀತಗೊಳಿಸ್ತು ಅಂತ ಹೇಳಿದ್ನಲ್ವಾ, ಅದೇ ತರ ನಮ್ಮ ಕೌರವರ ಶಬ್ದನೂ ಪಾಂಡವರಿಗೆ ಭಯ ಬೀಳಿಸ್ತು ಅಂತ ಹೇಳ್ತಾನೆ ಇಲ್ವಲ್ಲ. ನೋಡಿ ಎಷ್ಟು ದೂರ ಯೋಚನೆ ಮಾಡ್ತಾನೆ. ಯಾವಾಗ್ಲೂ ಅಷ್ಟೇ, ನಾವು ಕೆಟ್ಟದ ಬಗ್ಗೆನೆ, ಕೆಟ್ಟವ್ರ ಬಗ್ಗೆನೆ ನಾವು ಗೌರವ ಕೊಡೋದು, ಅವ್ರ ಬಗ್ಗೆನೆ ಜಾಸ್ತಿ ವಿಚಾರ ಮಾಡೋದು. ನೀವೇ ನೋಡಿಯಪ್ಪ, ನೀವು ಏನನ್ನ ಒಂದು ಅಪ್ಪಿ ತಪ್ಪಿ ಒಂದು ತಪ್ಪು ಮಾಡ್ಬಿಟ್ರೆ ಅವ್ರ ಬಗ್ಗೆನೆ ಜಾಸ್ತಿ ಎಲ್ಲರಿಗೂ ಹೇಳ್ಕೊಂಡ್ ಬರ್ತೀರಾ. ಇಲ್ಲ, ಅದೇ ವ್ಯಕ್ತಿಯಲ್ಲಿ ಒಂದು ಒಳ್ಳೆ ಬುದ್ಧಿ ಇತ್ತು, ಒಳ್ಳೆ ಸೇವಾ ಮನೋಭಾವ ಇತ್ತು, ಅದ್ರ ಬಗ್ಗೆ ಹೇಳ್ತೀರಾ ಎಲ್ಲರಿಗೂ. ಹೇಳೋದೇ ಇಲ್ಲ ನಾವು. ಯಾರನ್ನ ನಮ್ಗೆ ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ಕೃತಜ್ಞತೆಯಿಂದ ನಾವೆಲ್ಲರಿಗೂ ಹೇಳ್ಕೊತೀವಿ. ನೋಡಪ್ಪ, ಅವ್ರು ನಮ್ಗೆ ಇದು ಕೊಟ್ರು, ಅವ್ರು ನಮ್ಗೆ ಸಹಾಯ ಮಾಡಿದ್ರು, ಅವ್ರು ನಮ್ಗೆ ಇಷ್ಟು ಶಕ್ತಿ ಕೊಟ್ರು ಅಂತ. ಅದೇ ಕೌರವರು, ಅವರ ಗುಣನೇ ಅದು, ಹೇಳೋದೇ ಇಲ್ಲ ಒಳ್ಳೆ ಗುಣ ಅದು. ಇದೇ ನೋಡಿ, ಕೌರವರು ಪಾಂಡವರು ಅಂದ್ರೆ ಇಬ್ರು ನಮ್ಮಲ್ಲೇ ಇದ್ದಾರೆ. ಅಸೂಯೆ ದ್ವೇಷ ಬಂತು ಅಂದ್ರೆ ನಾವು ಕೌರವರ ಜೊತೆ ಇದ್ದೀವಿ ಅಂತ. ಕ್ಷಮಿಸೋದು, ಪ್ರೀತಿ ಮಾಡೋದು, ವಿಶಾಲ ಭಾವ ಬಂತು, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀವಿ ಅಂದ್ರೆ ಪಾಂಡವರು ನಮ್ಮಲ್ಲಿ ಮಿಂಚ್ತಾ ಇದ್ದಾರೆ ಅಂತ ನಾವು ಈ ತರ ಅರ್ಥ ಮಾಡ್ಕೋಬೇಕು. ಇದು ಇನ್ನೊಂದು ಅರ್ಥ ಏನ್ ಗೊತ್ತಾ? ಈ ಪಾಂಡವರದ್ದು ನಗಾರಿಗಳ, ಶಂಖಗಳ ಶಬ್ದ ಮೇಲೆ ಹೋಗಿ ಕೆಳಗಡೆ ಬಂದು ಅದು ಕೌರವರ ಹೃದಯಕ್ಕೇನೆ ಬಡಿತಾ ಇತ್ತು ಅಂತ ಅರ್ಥ. ಇನ್ನೊಂದು ಅರ್ಥ ಏನ್ ಗೊತ್ತಾ? ಯಾವಾಗ್ಲೂ ಅಷ್ಟೇ, ಧರ್ಮದ ಮುಂದೆ ಅಧರ್ಮ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕು ನಾವು. ಧರ್ಮದ ಮುಂದೆ ಅಧರ್ಮ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ಅದು ಭಯಪಡಿಸುತ್ತೆ ಅಧರ್ಮ, ಅದೇ ಇರ್ತಿತಿ ಮೇಲ್ಗಡೆ ಕೆಳಗಡೆ ನಮ್ಮನ್ನ ತುಳಿದು ಏನೇನೋ ಮಾಡೋದೆಲ್ಲ ಮಾಡ್ತಿದೆ. ಅಂದ್ರೆ ಸತ್ಯ ಮಾತ್ರ ಧರ್ಮನೇ ಗೆಲ್ಲೋದು. ನೋಡ್ಕೊಳ್ಳಿ, ನೀವು ಎಷ್ಟು ಅಹಂಕಾರದಿಂದ ಮಾತಾಡಿ ಏನು ಇದು ಮಾಡಿದ್ರೇನು ಕೊನೆಗೆ ಎಲ್ಲಿ ಬರ್ಬೇಕು? ಸತ್ಯದ ಕಡೆನೆ ಬರ್ಬೇಕು ನಾವು. ಇರುವುದೇ ಇದು ಪ್ರಕೃತಿ ನಿಯಮನೇ ಇದು. ಅದಕ್ಕೆ ಕೆಲವರಿಗೆ ಪ್ರೀತಿ, ಸಹನೆ ಅವಿಷ್ಟ ಆಗೋದೇ ಇಲ್ಲ. ಯಾಕೆ? ನಮ್ಮ ಗುಣಗಳು ಅವಲ್ಲ. ನಮ್ಗೆ ಚಾಡಿ ಮಾತು, ಅದು ಇದು ಹೇಳೋದು, ಇದು ನಮ್ಮ ಗುಣ ಆಗುತ್ತಲ್ಲಿ. ಕೌರವರ ಕಡೆ ಇದ್ದೀವಿ ನಾವು ಅಂತ ಇಲ್ಲಿ ಕ್ಷಣ ಕ್ಷಣಕ್ಕೂ ನೋಡ್ಕೋಬಹುದು. ನೋಡಿ, ನಾವು ಇಲ್ಲಿ ಕೌರವರು ಪಾಂಡವರದ್ದು ಯುದ್ಧ ಹೆಂಗ ಆಗ್ಲಿ, ಅವರಿಬ್ಬರ ಗುಣಗಳ ಯುದ್ಧ ನಮ್ಮಲ್ಲಿ ಕ್ಷಣ ಕ್ಷಣಕ್ಕೂ ಆಗ್ತಾ ಇರ್ತಿದೆ. ಇಲ್ಲಿ ನಾವು ಗೆಲ್ಲಬೇಕು. ನೋಡಿ, ಛೀ ಇದನ್ನ ತೆಗ್ದಾಕ್ಬೇಕು, ಛೀ ಈ ಗುಣ ಬಂದಾಗ ಬಿಸಾಕ್ಬೇಕು, ಥೂ ಇದು ನಾನಲ್ಲ, ನಾನು ಒಳ್ಳೆ ಗುಣ, ಸತ್ಸಂಗ ಕೇಳ್ತಾ ಇದ್ದೀನಿ, ಈ ತರ ನಾವು ಯುದ್ಧ ಮಾಡ್ಬೇಕು ನಮ್ಮ ಗುಣಗಳ ಮೇಲೆ.
ನಾವು ಏನ್ ಮಾಡ್ತಾ ಇದ್ದೀವಿ, ಜ್ಞಾನ ಇಲ್ಲದೆ ನಾವು ಮೋಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಸುಮ್ನೆ ಮೇಲ್ಮೇಲೆ ಪ್ರೀತಿಗೆ ಮಾತಾಡದೆ ಸಾಕು, ಅವರೇ ಒಳ್ಳೆಯವರು ಅಂತ ಹೇಳ್ಕೊಡೋದು, ಮತ್ತೆ ಅವ್ರನ್ನ ಬೈಕೊಡೋದು, ಈ ತರ ಏನೇನೋ ನಾಟಕಗಳು ಮಾಡ್ತಾ ಇದ್ದೀವಿ. ಇದನ್ನ ನಿಲ್ಲಿಸ್ಬೇಕು. ನಾವೇನ್ ಮಾಡ್ಬೇಕು, ಹೆಂಗಿ ಕೌರವರನ್ನ ನಿರ್ನಾಮ ಮಾಡಿದ್ರಲ್ವ ಪಾಂಡವರು, ಅದೇ ತರ ನಾವು ನಿರ್ನಾಮ ಮಾಡ್ಬೇಕು ನಮ್ಮ ಗುಣಗಳನ್ನ. ಅದನ್ನ ನಿರ್ನಾಮ ಮಾಡಕ್ಕಾಗಲ್ಲ. ಏನ್ ಮಾಡ್ಬೇಕು ಗೊತ್ತಾ, ಈ ರಾಕ್ಷಸಿ ಗುಣಗಳಿದೆಯಲ್ವಾ, ಅಸೂಯೆ, ದ್ವೇಷ, ಕೋಪ, ಅಹಂಕಾರ, ಮಾತ್ಸರ್ಯ, ಇವೆಲ್ಲ ಅವನ್ನೆಲ್ಲ ಸತ್ಸಂಗ ಕೇಳ್ತಾ 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 ದೈವಿ ಗುಣಗಳಾಗಿ ಮಾರ್ಪಾಡು ಮಾಡ್ಬೇಕು ನೋಡಿ. ಅದು ನಿಮ್ಮ ನಿಮ್ಮ ಕೈನಲ್ಲೇ ಇರೋದು. ಸುಮ್ನೆ ನಾನ್ ದಾರಿ ನೋಡಪ್ಪ, ಈ ದಾರಿಯಲ್ಲಿ ಹೋದ್ರೆ ಇದು ಸಿಕ್ಕುತ್ತೆ, ಈ ದಾರಿಯಲ್ಲಿ ಹೋದ್ರೆ ನಾವು ಕೌರವರ ಕಡೆ ಹೋಗ್ಬೋದು, ಈ ದಾರಿಯಲ್ಲಿ ಹೋದ್ರೆ ಪಾಂಡವರ ಕಡೆ ಹೋಗ್ಬೋದು. ದಾರಿ ನೋಡ್ಸೋದಷ್ಟೇ ನಮ್ದು ಕರ್ತವ್ಯ. ಇಲ್ಲ ಬಾ, ನಾನ್ ಹಿಂಗ್ ಹೋಗ್ತಾ ಇದ್ದೀನಿ, ನೀನು ನನ್ನಿಂದೇನೆ ಬರ್ಬೇಕು, ಹೇಳಕ್ ಅಧಿಕಾರನೇ ಇಲ್ಲ ನಮ್ಗೆ. ಯಾವ ದಾರಿಯಲ್ಲಿ ಯಾರ ಹಿಂದೆ ಹೋಗ್ಬೇಕು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಈಗ ನೀವೇ ಹೇಳ್ತೀರಲ್ವಾ ನಿಮ್ಮ ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋವಾಗ ನೀನು ಅವಳ ಜೊತೆ ಸೇರಿದ್ರೆ ಇಲ್ಲ ಅವನ ಜೊತೆ ಸೇರಿದ್ರೆ ನೋಡು ನಿನ್ಗೆ ಕೆಟ್ಟ ಹೆಸರು ಬರ್ತಿದೆ, ಅವ್ರ ಜೊತೆ ಸೇರ್ಬೇಡ, ನೀನು ಒಳ್ಳೆ ಫ್ರೆಂಡ್ಸ್ ನೋಡ್ಕೊಂಡು ಹಿಡ್ಕೊ, ಹೇಳ್ತೀವ ಇಲ್ವಾ? ಅದೇ ತರ ನೋಡ್ಕೊಳ್ಳಿ. ನೀನು ಯಾರ ಜೊತೆ ಜಾಸ್ತಿ ಇರ್ತೀಯ ಅಂತಂತ ಹೇಳ್ಬಿಟ್ರೆ ಸಾಕು, ನಿನ್ ಗುಣ ಹೇಳ್ಬಿಡ್ಬೋದಂತೆ ಬುದ್ಧಿವಂತರಿಗೆ. ನೀನು ನಿನ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ನಾನ್ ಇಂಥವ್ರ ಫ್ರೆಂಡ್ ಅಪ್ಪ ಅಂದ್ರೆ ಸಾಕು, ಓಹೋ ಗೊತ್ತಾಯ್ತು ಬಿಡು ನೀನ್ ಯಾರು ಅಂತ. ಈ ತರ ನಾನು ಇಂಥವ್ರ ಜೊತೆ ಇರ್ತೀನಿ ಅಂದ್ರೆ ನಮ್ಗೆ ಗೌರವ ಬರ್ಬೇಕು. ಅಯ್ಯೋ ಹೌದಾ ಅಂತ. ಇಂಥವ್ರ ಜೊತೆ ಇರ್ತೀನಿ ನಾನು, ಇಂಥ ಗುಣ ನಂದು ಅಂತಂದ್ರೆ ಅದರಿಂದ ನಮ್ಗೆ ದುಃಖನೇ ಬರೋದು. ನೋಡ್ಕೊಳ್ಳಿ, ಗೌರವ ತಗೊಳ್ಳೋದು ನಮ್ಮ ಕೈನಲ್ಲೇ ಇದೆ, ಗೌರವನ ಬಿಟ್ಟು ಓಡಿಸೋದು ನಮ್ಮ ಕೈನಲ್ಲೇ ಇದೆ. ಇಲ್ಲಿ ಯುದ್ಧ ಮಾಡಿ ನೀವು, ಇದೇ ನಿಜವಾದಂತ ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ ನಾನು ಗೆಲ್ತೀನಿ, ಈ ಜನ್ಮದಲ್ಲಿ ಒಂದು ಗುಣನಾದ್ರೂ ನಾನು ಸೋಲಿಸ್ತೀನಿ, ನಾನು ಆನಂದವಾಗಿರ್ತೀನಿ ಅಂತ ನಿಮ್ಗೆ ಬರ್ಬೇಕು ನೋಡಿ. ಸರಿನಾ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ.